ಸೋಮೇಶ್ವರ ಟೆಂಪಲ್ ಸಂಪೂರ್ಣ ವಿವರವಾದ ಇತಿಹಾಸ. ಲಕ್ಷ್ಮೇಶ್ವರ್ ಕರ್ನಾಟಕದ ಅತ್ಯಂತ ಪ್ರಾಚೀನ ಪಟ್ಟಣಗಳಲ್ಲಿ ಒಂದಾಗಿದೆ. ಇದು ಗಡಗ್ ಸರ್ಕಲ್ದಲ್ಲಿ ಇದೆ. ಲಕ್ಷ್ಮೇಶ್ವರವನ್ನು ಪ್ರಾಚೀನ ಕಾಲದಲ್ಲಿ ಪುಲಿಗೆರೆ ಎಂದು ಕರೆಯಲಾಗುತ್ತಿತ್ತು. ಇದು ಚಾಲುಕ್ಯರ ಕಾಲದಲ್ಲಿ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ಈ ಪಟ್ಟಣದಲ್ಲಿ ಅನೇಕ ಪುರಾತನ ದೇವಾಲಯಗಳು, ಜೈನ ಬಸದಿಗಳು ಮತ್ತು ಶಾಸನಗಳು ಕಂಡುಬರುತ್ತವೆ. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಸೋಮೇಶ್ವರ ದೇವಾಲಯ. ಹಿಂದೂ ದೇವಾಲಯದ ನಿರ್ಮಾಣ ಮತ್ತು ಕಾಲಘಟ್ಟ. ಸೋಮೇಶ್ವರ ದೇವಾಲಯವನ್ನು ಸುಮಾರು ಕ್ರಿ. ಶ. 11ನೇ-12ನೇ ಶತಮಾನದಲ್ಲಿ ವೆಸ್ಟರ್ನ್ ಚಾಲುಕ್ಯ ಡೈನಸ್ಟಿ ಆಡಳಿತ ಕಾಲದಲ್ಲಿ ನಿರ್ಮಿಸಲಾಗಿದೆ. ಈ ಕಾಲವನ್ನು ಕರ್ನಾಟಕದ ದೇವಾಲಯ ವಾಸ್ತುಶಿಲ್ಪದ ಚಿನ್ನದ ಯುಗ ಎಂದು ಪರಿಗಣಿಸಲಾಗುತ್ತದೆ. ಚಾಲುಕ್ಯ ರಾಜರು ಧರ್ಮಪ್ರಿಯರಾಗಿದ್ದು ಶಿವ, ವಿಷ್ಣು ಮತ್ತು ಜೈನ ಧರ್ಮದ ದೇವಾಲಯಗಳನ್ನು ನಿರ್ಮಿಸಲು ಉತ್ತೇಜನ ನೀಡಿದರು. ಲಕ್ಷ್ಮೇಶ್ವರವು ಆ ಸಮಯದಲ್ಲಿ ಶಿಕ್ಷಣ, ಧರ್ಮ ಮತ್ತು ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು. ಮಾದರಿ ಕಟ್ಟಡ ದೇವಾಲಯದ ವಾಸ್ತುಶಿಲ್ಪ. ಸೋಮೇಶ್ವರ ದೇವಾಲಯವು ಕಲ್ಯಾಣಿ ಚಾಲುಕ್ಯ ಆರ್ಕಿಟೆಕ್ಚರ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ಶೈಲಿ ಚಾಲುಕ್ಯ ಕಾಲದ ವಿಶಿಷ್ಟ ಕಲೆ ಮತ್ತು ಶಿಲ್ಪಗಳನ್ನು ಒಳಗೊಂಡಿದೆ. ದೇವಾಲಯದ ಮುಖ್ಯ ಭಾಗಗಳು: ಗರ್ಭಗುಡಿ, ಗರ್ಭಗೃಹ. ಇದು ದೇವಾಲಯದ ಅತಿ ಪವಿತ್ರ ಸ್ಥಳ. ಇಲ್ಲಿ ಶಿವಲಿಂಗ ರೂಪದಲ್ಲಿ ಸೋಮೇಶ್ವರ ಸ್ವಾಮಿ ನೆಲೆಸಿದ್ದಾರೆ. ಭಕ್ತರು ಇಲ್ಲಿ ಪೂಜೆ ಮತ್ತು ಅಭಿಷೇಕ ಮಾಡುತ್ತಾರೆ. ಅಂತರಾಳ, ಎಂಟರಲ. ಗರ್ಭಗುಡಿ ಮತ್ತು ಮಂಟಪವನ್ನು ಸಂಪರ್ಕಿಸುವ ಸಣ್ಣ ಭಾಗವನ್ನು ಅಂತರಾಳ ಎಂದು ಕರೆಯುತ್ತಾರೆ. ನವರಂಗ ಮಂಟಪ. ಇದು ದೊಡ್ಡ ಸಭಾಂಗಣದಂತಿದ್ದು ಭಕ್ತರು ಇಲ್ಲಿ ಕೂತು ಪ್ರಾರ್ಥನೆ ಮಾಡುತ್ತಾರೆ. ಕಲ್ಲಿನ ಸುಂದರ ಸ್ತಂಭಗಳು ಈ ಮಂಟಪವನ್ನು ಅಲಂಕರಿಸುತ್ತವೆ. ಶಿಖರ, ಗೋಪುರ. ದೇವಾಲಯದ ಮೇಲ್ಭಾಗದಲ್ಲಿ ಶಿಖರ ಇದೆ. ಇದು ದೇವಾಲಯದ ವೈಭವವನ್ನು ತೋರಿಸುತ್ತದೆ. ಶಿಲ್ಪಕಲೆ. ಸೋಮೇಶ್ವರ ದೇವಾಲಯದ ಶಿಲ್ಪಕಲೆ ಅತ್ಯಂತ ಸುಂದರವಾಗಿದೆ. ಇಲ್ಲಿ ಕಾಣುವ ಶಿಲ್ಪಗಳಲ್ಲಿ ಶಿವ, ವಿಷ್ಣು ಮತ್ತು ಪಾರ್ವತಿ ದೇವಿಯ ರೂಪಗಳು, ನೃತ್ಯ ಮಾಡುವ ಅಪ್ಸರಸರು, ಯೋಧರು ಮತ್ತು ಪ್ರಾಣಿಗಳ ಶಿಲ್ಪಗಳು, ಪೌರಾಣಿಕ ಕಥೆಗಳ ದೃಶ್ಯಗಳು. ಇದಲ್ಲದೆ ರಾಮಾಯಣ ಮತ್ತು ಮಹಾಭಾರತ್ ಮಹಾಕಾವ್ಯಗಳ ಕಥೆಗಳು ಕೂಡ ಕೆತ್ತಲಾಗಿದೆ. ಶಾಸನಗಳು ಮತ್ತು ಪುರಾತತ್ವ ಮಹತ್ವ. ಲಕ್ಷ್ಮೇಶ್ವರ ಪ್ರದೇಶದಲ್ಲಿ ಹಲವು ಪ್ರಾಚೀನ ಶಾಸನಗಳು ದೊರೆತಿವೆ. ಅವುಗಳಲ್ಲಿ ದೇವಾಲಯಗಳಿಗೆ ನೀಡಿದ ದಾನ, ಭೂಮಿ ಮತ್ತು ಹಣದ ಬಗ್ಗೆ ಉಲ್ಲೇಖಗಳಿವೆ. ಈ ಶಾಸನಗಳಿಂದ ತಿಳಿಯುವ ಪ್ರಮುಖ ವಿಷಯಗಳು: ದೇವಾಲಯದ ನಿರ್ವಹಣೆಗೆ ರಾಜರಿಂದ ದಾನ, ಪೂಜೆ ಮತ್ತು ಹಬ್ಬಗಳ ವ್ಯವಸ್ಥೆ, ಸ್ಥಳೀಯ ಆಡಳಿತದ ಮಾಹಿತಿ. ಇವುಗಳಿಂದ ಲಕ್ಷ್ಮೇಶ್ವರವು ಚಾಲುಕ್ಯ ಕಾಲದಲ್ಲಿ ಪ್ರಮುಖ ಕೇಂದ್ರವಾಗಿತ್ತು ಎಂಬುದು ತಿಳಿಯುತ್ತದೆ. ಧಾರ್ಮಿಕ ಮಹತ್ವ. ಸೋಮೇಶ್ವರ ದೇವಾಲಯವು ಶಿವಭಕ್ತರಿಗೆ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತದೆ. ವಿಶೇಷವಾಗಿ ಮಹಾಶಿವರಾತ್ರಿ ಹಬ್ಬ, ಕಾರ್ತಿಕ ಮಾಸ, ಸೋಮವಾರದ ವಿಶೇಷ ಪೂಜೆ. ಈ ಸಂದರ್ಭಗಳಲ್ಲಿ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಲಕ್ಷ್ಮೇಶ್ವರದ ಇತಿಹಾಸದ ಮಹತ್ವ. ಲಕ್ಷ್ಮೇಶ್ವರ ಪಟ್ಟಣವು ಪ್ರಾಚೀನ ಕಾಲದಲ್ಲಿ ವಿದ್ಯಾ ಮತ್ತು ಧಾರ್ಮಿಕ ಕೇಂದ್ರವಾಗಿತ್ತು. ಇಲ್ಲಿ ಹಲವಾರು ಮಠಗಳು ಮತ್ತು ವಿದ್ಯಾಸಂಸ್ಥೆಗಳು ಇದ್ದವು. ಜೈನ ಧರ್ಮದ ಬಸದಿಗಳು ಕೂಡ ಇಲ್ಲಿ ಕಂಡುಬರುತ್ತವೆ. ಈ ಪಟ್ಟಣವು ಚಾಲುಕ್ಯ ಕಾಲದ ಸಂಸ್ಕೃತಿ, ಕಲೆ ಮತ್ತು ಧಾರ್ಮಿಕ ಪರಂಪರೆಯ ಮಹತ್ವವನ್ನು ತೋರಿಸುತ್ತದೆ. ಇಂದಿನ ಸ್ಥಿತಿ. ಇಂದಿಗೂ ಸೋಮೇಶ್ವರ ದೇವಾಲಯವು ಗದಗ ಜಿಲ್ಲೆಯ ಪ್ರಮುಖ ಐತಿಹಾಸಿಕ ಹಾಗೂ ಧಾರ್ಮಿಕ ಸ್ಥಳವಾಗಿದೆ. ಅನೇಕ ಭಕ್ತರು ಮತ್ತು ಪ್ರವಾಸಿಗರು ಇಲ್ಲಿ ಭೇಟಿ ನೀಡಿ ದೇವರ ದರ್ಶನ ಪಡೆಯುತ್ತಾರೆ.
ಸೋಮೇಶ್ವರ ದೇವಸ್ಥಾನ ಟೆಂಪಲ್ ದರ್ಶನ ಮಾಡ್ಲಿಕ್ಕೆ ಬಂದಿದ್ದೀವಿ. ಇಲ್ಲಿ ಭಟ್ರು ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಭಗವಂತನ ಇಚ್ಛೆಯ ಮೇರೆಗೆ ಈ ಭಕ್ತನಾಗಿ ಬಂದು ಸೋಮನಾಥನ ಸನ್ನಿಧಾನದಲ್ಲಿ ಈ ದೇವಸ್ಥಾನ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆ ಕೊಡಲು ಇಚ್ಛೆ ಪಡ್ತೀನಿ. ಮೂಲತಃ ಸೋಮೇಶ್ವರ ದೇವಸ್ಥಾನ ನಂದಿ ಮೇಲ್ಗಡೆ ಶಿವನ ಹಿಂಭಾಗದಲ್ಲಿ ಪಾರ್ವತಿ. ಎಲ್ಲ ಕಡೆ ಸೋಮೇಶ್ವರ ಅಂದ್ರೆ ಲಿಂಗ ಸ್ವರೂಪನಾಗಿ ನೀವು ಎದುರುಗಡೆ ನಂದಿಯನ್ನು ನೋಡ್ತೀರಿ. ಇಲ್ಲಿ ಮಾತ್ರ ಎದ್ದು ನಿಂತಿರೋ ನಂದಿ ಮೇಲ್ಗಡೆ ಶಂಕರನ ಹಿಂಭಾಗದಲ್ಲಿ ಪಾರ್ವತಿ. ಈಗಿನ ಕಾಲದ ಒಂದು ಉದಾಹರಣೆ ಕೊಡಬೇಕಾದ್ರೆ, ಒಂದು ಬೈಕ್ ಮೇಲೆ ನಮ್ಮ ಧರ್ಮಪತ್ನಿಯನ್ನ ಅಥವಾ ನಮ್ಮ ತಂಗಿಯಂದಿರನ್ನ ಯಾವ ರೀತಿ ಗಾಡಿಯ ಮೇಲೆ ಸಂಚಾರ ಮಾಡ್ತೀವಿ, ಆಗಿನ ಕಾಲದಲ್ಲಿ ವೃಷಭಾರೂಢ ವಾಹನನಾಗಿ ನಂದಿ ಮೇಲ್ಗಡೆ ಶಂಕರನ ಹಿಂಭಾಗದಲ್ಲಿ ಪಾರ್ವತಿ. ಇದು ಅಲಂಕಾರ ರಹಿತ ಮೂರ್ತಿ. ಅಲಂಕಾರ ಮಾಡಿದಾಗ ನಿಮ್ಗೆ ಎದುರುಗಡೆ ನಂದಿ ಮೇಲ್ಗಡೆ ಶಿವನ ಹಿಂಭಾಗದಲ್ಲಿ ಪಾರ್ವತಿ. ಈ ದೇವಸ್ಥಾನದ ಹೆಸರು ಸೋಮೇಶ್ವರ ದೇವಸ್ಥಾನ, ಗದಗ ಜಿಲ್ಲೆ, ಲಕ್ಷ್ಮೇಶ್ವರ ತಾಲೂಕು, ಲಕ್ಷ್ಮೇಶ್ವರ. ಈ ದೇವಸ್ಥಾನಕ್ಕೆ 1600 ವರ್ಷಗಳ ಇತಿಹಾಸ, 6ನೇ ಶತಮಾನದ ದೇವಸ್ಥಾನ. ಇದು ಮೂಲತಃ ಜೈನ ಅಸ್ತಿತ್ವನ ಉಲ್ಲೇಖದಲ್ಲಿ ಕಾಣಬಹುದು. ಪದ್ಮಾವತಿ ದೇವತೆಯ ಧರ್ಮವನ್ನು ಮೆಟ್ಟಿ ಈ ಸೋಮನಾಥ ಬಂದಿರುವಂತದ್ದು. ಈ ಸೋಮನಾಥ ಇಲ್ಲಿ ಬರಲಿ ಕಾರಣ ನಮ್ಮ ನಿಮ್ಮ ತರ ಒಬ್ಬ ಸಾಮಾನ್ಯ ಭಕ್ತನಿಂದ. ಆ ಭಕ್ತನ ಹೆಸರು ಆದಯ್ಯ ಶೆಟ್ಟಿ. ಒಬ್ಬ ಭಕ್ತನ ಭಕ್ತಿಗೆ ಇಚ್ಛಾನುಸಾರವಾಗಿ ಸೌರಾಷ್ಟ್ರದಿಂದ ಬಂದಂತ ಸೋಮನಾಥ ಈತ. ಈ ದೇವಸ್ಥಾನಕ್ಕೆ ದಕ್ಷಿಣ ದ್ವಾರ, ಉತ್ತರ ದ್ವಾರ, ಪೂರ್ವ ದ್ವಾರ, ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪದಲ್ಲಿ ತ್ರಿಕಾಲ ದ್ವಾರಗಳುಂಟು. 3 ದ್ವಾರಗಳಲ್ಲಿ ಒಂದೊಂದು ವೈಶಿಷ್ಟ್ಯತೆಯನ್ನು ಕಾಣೋಣ. ಪ್ರಥಮವಾಗಿ ದಕ್ಷಿಣ ದ್ವಾರದ ಮಂಟಪ. ಆ ದಕ್ಷಿಣ ದ್ವಾರದ ಮಂಟಪಕ್ಕೆ ಸಾಮಾನ್ಯ ಭಾಷೆಯಲ್ಲಿ ಪಾಪ ವಿಮೋಚನ ಮಂಟಪ ಅಂತ ಕರಿತೀವಿ. ಕಾರಣ, ಒಂದು ಕಲ್ಲಿನಲ್ಲಿ ಹಾವು ಮತ್ತು ಚಂದ್ರ ಇದೆ. ಹಾವೇನಾದ್ರೂ ಚಂದ್ರನ ಉಂಟು ಪ್ರಳಯ ಆಗುತ್ತೆ ಸಂಕೇತ. ಅತಿ ಕೆಟ್ಟ ಗ್ರಹಣ ಹಿಡಿದಾಗ ಒಂದು ಕೂದಲೆಷ್ಟು ಹಾವು ಕಲ್ಲಿನಲ್ಲೇ ಸೆರುತ್ತೆ. ಇದು ಯಾವುದೇ ತರಂತ ಪುಸ್ತಕದಲ್ಲಿ ಉಲ್ಲೇಖವಿಲ್ಲ. ಗುರು ಹಿರಿಯರು ಹೇಳಿದ್ದನ್ನೇ ನಾನು ಕೂಡ ನಿಮ್ಗೆ ಹೇಳಿದ್ದೀನಿ. ಇನ್ನು ಪಾಪ ವಿಮೋಚನ ಮಂಟಪ ಅಂತ ಯಾಕೆ ಕರಿತೀವಿ ಅಂದ್ರೆ, ಒಂದು ಕಲ್ಲಿನಲ್ಲಿ ಹಾವು ಚಂದ್ರ, ತದನಂತರ ಪಲ್ಲಿ ಅಂದ್ರೆ ಹಲ್ಲಿ, ಪುಷ್ಪದಳ, ಏಡಿ ಹಾಗೂ ಮುಕ್ಕೋಟಿ ದೇವತೆಯಾಗಿರುವಂತಹ ನಂದಿಯನ್ನ ಕಾಣ್ತೀರಿ. ಅಲ್ಲಿ ಒಂದೆರಡು ಹೆಚ್ಚಿನ ಹಾಕಿದಾಗ ಪಾಪಗಳು ಪರಿಹಾರ ಆಗ್ತದೆ. ದಕ್ಷಿಣ ದ್ವಾರದ ಮಂಟಪ ದರ್ಶನ ಮಾಡಿಕೊಂಡು ಎಡಭಾಗಕ್ಕೆ ಹೋದಾಗ ಅತಿ ಬೃಹದಾಕಾರವಂತ ಕಲ್ಯಾಣಿಯನ್ನ ನೋಡ್ತೀರಿ. ಆ ಕಲ್ಯಾಣಿಯಲ್ಲಿ ಸರಿಸುಮಾರು 11 ವರ್ಷಗಳಿಂದಲೇ ಗುಡಿ ಜೀರ್ಣೋದ್ಧಾರ ಮಾಡುವಂತ ಸಮಯದಲ್ಲಿ ಒಂದು ಅಭೂತಪೂರ್ವವಾಗಿರುವಂತಹ ಒಂದು ವಿಗ್ರಹ ಸಿಕ್ತು. ಆ ವಿಗ್ರಹದ ಹೆಸರೇ ಲಜ್ಜಾ ಗೌರಿ. ದಕ್ಷಿಣ ಭಾರತದಲ್ಲಿ ಕಮಲ ಮುಖವುಳ್ಳ ಲಜ್ಜಾ ಗೌರಿ ಹಾಗೂ ವೃಷಭಾರೂಢವುಳ್ಳ ಸೋಮೇಶ್ವರ ಮುಖವುಳ್ಳ ದೇವತೆಗಳನ್ನು ನೀವೇನಾದ್ರು ಕಾಣಬೇಕಾದ್ರೆ ಲಕ್ಷ್ಮೇಶ್ವರದಲ್ಲಿ ಹೊರತುಪಡಿಸಿ ಜಗತ್ತಿನ ಯಾವ ಮೂಲೆಯಲ್ಲೂ ಕಾಣಲ್ಲ. ಇನ್ನು ಲಜ್ಜಾಗೋರಿ ಅಂದ್ರೆ ಏನು? ಪ್ರಸೂತಿ ಕಾಲದಲ್ಲಿ ಮಹಿಳೆಯರು ಯಾವ ರೀತಿ ಕುಳಿತಿರುವಂತ ಭಂಗಿರ್ತದೆ ಆ ರೀತಿ ಕುಳಿತಿರುವಂತ ವಿಗ್ರಹ. ಆ ತಾಯಿ ಹತ್ರ ನಾವು ವೃತಾಚರಣೆಯಲ್ಲಿ ಭಾಗವಹಿಸಿದ್ರೆ ಅತಿ ಶೀಘ್ರವಾಗಿ ಕಲ್ಯಾಣ, ಸಂತಾನ ಹಾಗೂ ಪ್ರತಿ ತಿಂಗಳು ಆಗುವಂತಹ ತಾಯಿಯಂದಿರು, ಮಹಿಳೆಯರು ಏನು ರಜಾದಿನಗಳು ಅಂತ ಇರ್ತಾವು, ಏನೇ ತೊಂದರೆ ಇದ್ರೂ ಕೂಡ ನಿವಾರಣೆ ಮಾಡುವಂತ ಶಕ್ತಿ ಲಜ್ಜಾಗೋರಿಗದ. ಲಜ್ಜಾಗೋರಿಯ ದರ್ಶನ ಮಾಡಿಕೊಂಡು ಉತ್ತರ ದ್ವಾರದ ಮಂಟಪಕ್ಕೆ ಬಂದಾಗ 56 ಕಂಬವುಳ್ಳ ಈ ದೇವಸ್ಥಾನದಲ್ಲಿ ಒಂದು ಕಂಬದಲ್ಲಿ ಮಾತ್ರ ಹೊಳಪಿನ ಕಂಬ ಅಥವಾ ಶೈನಿ ಕಂಬ ಅಂತ ಕರಿತೀವಿ. ಆ ಕಂಬದಲ್ಲಿ ಮಾತ್ರ ಬಿಂಬ ಪ್ರತಿಬಿಂಬವನ್ನು ನಾವು ಕಾಣಬಹುದು. ಉತ್ತರ ದ್ವಾರ ಮಂಟಪ ದರ್ಶನ ಮಾಡಿಕೊಂಡು ತಾವು ನಿಂತಿರುವಂತಹ ಮಂಟಪಕ್ಕೆ ಸುಖಾಸಿನಿಯ ಮಂಟಪ ಅಂತ ಕರಿತೀವಿ. ಭಗವಂತನ ಹತ್ರ ಕಷ್ಟ ಸುಖಗಳನ್ನ ಕೇಳಿಕೊಳ್ಳುವಂತ ಮಂಟಪಕ್ಕೆ ಸುಖಾಸಿನಿಯ ಮಂಟಪ. ಸುಖಾಸಿನಿಯ ಮಂಟಪದ ಎದುರುಗಡೆ ಕಾಣುವುದೇ ಮುಖ್ಯ ದ್ವಾರ, ಪೂರ್ವ ದ್ವಾರ. ಪೂರ್ವ ದ್ವಾರದ ವೈಶಿಷ್ಟ್ಯತೆ ಅಂದ್ರೆ ದಕ್ಷಿಣ ಭಾಗಕ್ಕೆ ಮುಖ ಮಾಡಿರುವ ಒಂದು ಕಂಬದಲ್ಲಿ ಈ ಬದಿಯಿಂದ ಹೋಗುವಾಗ ಬಲಗಡೆ 2ನೇ ಲೈನಲ್ಲಿ 1ನೇ ಕಂಬದಲ್ಲಿ ಒಂದು ಕಂಬದಲ್ಲಿ ಮಾತ್ರ ಕಬ್ಬಿಣದ ಸುತ್ತಳತೆಯನ್ನು ನೀವು ಕಾಣ್ತಿದ್ರಿ. ಸುಮಾರು 11 ವರ್ಷಗಳಿಂದಲೇ ಈ ದೇವಸ್ಥಾನ ಅತಿ ಕೆಟ್ಟ ಪರಿಸ್ಥಿತಿ ಒಳಗಿರುವಂತಹ ದೇವಸ್ಥಾನ ಶುಡಿತು. ಇವತ್ತೇನಾದ್ರೂ ಬದಲಾವಣೆಯಾಗಿ ಭಕ್ತರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಈಗ ಮೂಲ ಕಾರಣೀಭೂತರು ಇನ್ಫೋಸಿಸ್ ಅಧ್ಯಕ್ಷ ಅಂತ ಡಾಕ್ಟರ್ ಶ್ರೀಮತಿ ಸುಧಾ ನಾರಾಯಣ ಮೂರ್ತಿಯವರು ಸುಮಾರು 4 ರಿಂದ 5 ಕೋಟಿ ವೆಚ್ಚದಲ್ಲಿ ಗುಡಿ ಜೀರ್ಣೋದ್ಧಾರ ಮಾಡಿದ್ರು. ಬರೀ ಗುಡಿ ಜೀರ್ಣೋದ್ಧಾರ ಅಷ್ಟೇ ಮಾಡಿಲ್ಲ, ಲಕ್ಷ್ಮೇಶ್ವರ ಜನತೆಗೆ ಮತ್ತು ಸೋಮನಾಥನ ಭಕ್ತವೃಂದಕ್ಕೆ ಒಂದು ವಿಶೇಷವಾದಂತಹ ಹಬ್ಬವನ್ನು ಕೂಡ ಕೊಟ್ಟರು. ಆ ಹಬ್ಬದ ಹೆಸರೇ ಪುಲಿಗೇರಿ ಉತ್ಸವ. ಪ್ರತಿ ವರ್ಷವೂ ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮ ಕೆಲವು ಬದಲಾವಣೆಯಿಂದ ಇದೇ ಫೆಬ್ರವರಿ 20, 21, 22 ಸತತ 3 ದಿನಗಳ ಕಾಲ ಅಂತಾರಾಷ್ಟ್ರೀಯ ಕಲಾವಿದರಿಂದ ಪುಲಿಗೇರಿ ಉತ್ಸವವನ್ನು ಹಮ್ಮಿಕೊಂಡಿರ್ತೀವಿ. ಇನ್ನು ಈ ದೇವಸ್ಥಾನದಲ್ಲಿ ಗುರು ಹಿರಿಯರು, ಟ್ರಸ್ಟ್ನವರು, ಅರ್ಚಕರು ಕೂಡಿಕೊಂಡು ಒಂದು ಹೊಸ ಬದಲಾವಣೆ ಮಾಡಿದ್ವಿ. ಸುಮಾರು 9-10 ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರುವಾಗ ಉದ್ದಿನ ಕಡ್ಡಿ ಗರ್ಭವನ್ನು ತೆರೆಸಿ ಒಂದು ಲೋಟ ಅಕ್ಕಿಯನ್ನು ಕುಡಿಸಿ. ಪ್ರತಿ ಸೋಮವಾರ ಭಗವಂತನ ಪಲ್ಲಕ್ಕಿ ಉತ್ಸವ ನಡೀತದೆ. ಒಂದು ಸುಮಾರು 5 ಮಂದಿ ಇರ್ತಿದ್ದಿಲ್ಲ, ಇವತ್ತು ಸರಿ ಸುಮಾರು 500 ರಿಂದ 1000 ಜನ ಇರ್ತಾರೆ. ಅಂದ್ರೆ ಒಂದು ಅನ್ನದಾಸೋಹ ಬದಲಾವಣೆಯಿಂದ ಮತ್ತು ಸುಧಾಮೂರ್ತಿ ಅಮ್ಮನವರ ಬದಲಾವಣೆಯಿಂದ ಈ ದೇವಸ್ಥಾನ ಬದಲಾವಣೆಗೊಂಡಿದ್ದು. ಇನ್ನು ಸುಧಾಮೂರ್ತಿ ಅಮ್ಮನವರಿಗೆ ಅದಕ್ಕೋಸ್ಕರ ಒಂದು ಗುರು ಹಿರಿಯರು, ಅರ್ಚಕರ ವತಿಯಿಂದ ಮತ್ತು ವಿಶೇಷವಾದಂತಹ ಒಂದು ಹಬ್ಬವನ್ನು ಕೊಟ್ಟಿವಿ. ಆ ಹಬ್ಬದ ಹೆಸರೇ ಶಿವರಾತ್ರಿ. ಸುಧಾಮೂರ್ತಿ. ಶ್ರೀ ಅಂದ್ರೆ ಶಿವನ ಧ್ಯಾನ ಮಾಡೋದು, ವ ಅಂದ್ರೆ ವರವನ್ನು ಪಡೆಯೋದು, ರಾತ್ರಿ ಜಾಗರಣೆ ಮಾಡೋದು, ತ್ರಿಯಂತ್ರಿಕಾ ಸಮಾಜ ಚಿಂತನೆ ಬಯಸೋದು, ಸು ಅಂದ್ರೆ ಸುಧಾರಣೆ ಮಾಡೋದು, ಧಾರೆ ಎರೆಯುವುದು, ಮೂವನೇ ಮೂರ್ತಿಯಾಗಿ ರೂಪಿಸೋದು, ತ್ರಿಯಂತ್ರಿಕಾ ಸಮಾಜ ಚಿಂತನೆ ಬಯಸುವುದು. ಇವೆರಡೂ ಲೋಗೋ ಇಟ್ಟುಕೊಂಡು ಇದೇ ಬರುವ ರವಿವಾರ ಫೆಬ್ರವರಿ 15 ಶಿವರಾತ್ರಿ ಉತ್ಸವ ಇರುತ್ತೆ. ಸಮಸ್ತ ಸೋಮನಾಥನ ಭಕ್ತರಿಂದ ಹಾಗೂ ಗುರು ಹಿರಿಯರು, ಸುತ್ತಮುತ್ತಲಿನ ಗ್ರಾಮಸ್ಥರು ಪುಲಿಗೇರಿ ಉತ್ಸವ ಮತ್ತು ಶಿವರಾತ್ರಿ ಉತ್ಸವಕ್ಕೆ ಆಗಮಿಸಬೇಕಾಗಿ ಕಳಕಳಿ ವಿನಂತಿ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹೇಳ್ಬಿಡ್ರಿ ಅದೊಂದು.
ಲಕ್ಷ್ಮೇಶ್ವರ ಸೋಮನಾಥನ ದೇವಸ್ಥಾನದ ಟ್ರಸ್ಟ್ ಸಮಿತಿಯ ಸದಸ್ಯರಾದಂತಹ ಸುರೇಶ್ ರಾಜನಾಯ್ಕರ್ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಒಂದು ಧ್ಯಾನವನ್ನು ವಹಿಸಿ ಸಾಕಷ್ಟು ಈ ದೇವಸ್ಥಾನದಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡ್ಕೊಂಡು ಎಲ್ಲವನ್ನೂ ಕೂಡ ಇವರ ಒಂದು ಸಾನ್ನಿಧ್ಯದಲ್ಲಿ ಇವರ ಒಂದು ನೆರವಿನಿಂದ ಎಲ್ಲವೂ ಕಾರ್ಯಕ್ರಮ ನಡೀತದೆ. ಟ್ರಸ್ಟ್ ಅಧ್ಯಕ್ಷರಾದಂತಹ ಶ್ರೀ ಗುರುರಾಜ್ ಪಾಟೀಲ್ ಕುಲಕರ್ಣಿ ಅಂತಿದ್ದಾರೆ. ಸೋಮೇಶ್ವರ ಜಾತ್ರಾ ಕಮಿಟಿ ಅಂತಂದು ಶ್ರೀ ಕುಬೇರಪ್ಪ ಎಂ ಶೆಟ್ಟರ್ ಇದ್ದಾರೆ. ಹಾಗೂ ಅರ್ಚಕರ ಸೇವಾ ಸಮಿತಿ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾದಂತಹ ಶ್ರೀ ದಿಗಂಬರ ಪೂಜಾರಿ ಇದ್ದಾರೆ. ಹೀಗೆ ಹಲವಾರು ಗುರು ಹಿರಿಯರ ಟ್ರಸ್ಟ್ನವರ ಸಹಕಾರದೊಂದಿಗೆ ಇವತ್ತು ದೇವಸ್ಥಾನ ಒಂದು ಬದಲಾವಣೆ ಹಂತಕ್ಕೆ ಬಂದಿದೆ. ತಾವು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೋಮನಾಥನ ದರ್ಶನವನ್ನು ಪಡೆದು ಪುನೀತರಾಗಬೇಕಾಗಿ ವಿನಂತಿ. ಹರ ಹರ ಮಹಾದೇವ. ಹರ ಹರ ಮಹಾದೇವ.